ಮತ ಚಲಾವಣೆಯ ಪ್ರಕ್ರಿಯೆ ಸುಸೂತ್ರವಾಗಿ ನಡೀತಿದೆ. ಬಟ್ ಕೆಲವೊಂದು ಕಡೆ ತಾಂತ್ರಿಕ ದೋಷಗಳಿಂದ ಇವಿಎಂ ಕೆಲಸ ಮಾಡದೇ ಇರೋದ್ರಿಂದ ಮತ ಚಲಾವಣೆಗೆ ಒಂದು ಅಡ್ಡಿ ಆಗಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಅಂತ ಒಂದು ಪ್ರಕರಣ ಈಗ ಮುನ್ನೆಲೆಗೆ ಬಂದಿದೆ. ಮತಗಟ್ಟೆ 67ರಲ್ಲಿ ಆರಂಭನೇ ಆಗಿಲ್ಲ ಇನ್ನು ಮತ ಚಲಾವಣೆಯ ಪ್ರಕ್ರಿಯೆ. ಹುಬ್ಬಳ್ಳಿಯ ಮತಗಟ್ಟೆ 67ರಲ್ಲಿ ಶುರುನೇ ಆಗಿಲ್ಲ. ಇದರಿಂದ ಸಹಜವಾಗಿ ಆಕ್ರೋಶಕ್ಕೊಳಗಾಗಿದ್ದಾರೆ ಅಲ್ಲಿನ ಮತದಾರರು. ನನ್ನ ಕಲೀಗ್ ಶಿವರಾಮ್ ಅಸುಂದಿ ಲೈವ್ ಜಾಯ್ನ್ ಆಗಿದ್ದಾರೆ. ಇದರಲ್ಲಿ ಏನಾಗಿದೆ ಅಂತ ಹೇಳ್ತಾರೆ, ವಿವರಿಸ್ತಾರೆ. ಹೇಳ್ತಾ ಹೋಗೋದಾದ್ರೆ ಶಿವರಾಮ್ ಅಸುಂದಿ, ಮತಗಟ್ಟೆ 67, ಇನ್ನು ಅಲ್ಲಿ ಮತ ಚಲಾವಣೆನೇ ಶುರು ಆಗಿಲ್ಲ ಅಂತ. ನಿಖಿಲ್, ತಾಂತ್ರಿಕ ದೋಷದ ಕಾರಣದಿಂದಾಗಿ ಮತಯಂತ್ರದ ದೋಷ ಕಂಡು ಬಂದಿದೆ. ಹೀಗಾಗಿ ಮತದಾನ ಪ್ರಕ್ರಿಯೆ ಆರಂಭಗೊಂಡಿಲ್ಲ. ಇದರಿಂದಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತದಾನಕ್ಕಂತ ಏನು ತಮ್ಮ ಹಕ್ಕು ಚಲಾವಣೆಗೆ ಬಂದಂತ ಮತದಾರರು ಚುನಾವಣಾಧಿಕಾರಿಗಳ ಜೊತೆ ವಾಗ್ವಾದ ಮಾಡಿದ್ದಾರೆ. ಈ ರೀತಿಯ ಒಂದು ತಾಂತ್ರಿಕ ದೋಷ ಇಟ್ಕೊಂಡು ಬಂದು ಇಲ್ಲಿ ನೀವು ಕಾಲಹರಣ ಮಾಡ್ತಾ ಇದ್ರೆ ಅನ್ನೋ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತು ಇದು ನಾವೇನ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾತನ್ನು ಸಹ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ. ಯಾಕಂದ್ರೆ ಇದು ತಾಂತ್ರಿಕ ದೋಷ ಆಗಿರೋದ್ರಿಂದ ನಾವೇನ್ ಮಾಡಕ್ಕಾಗಲ್ಲ, ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲೂ ಸಹ ಸಾರ್ವಜನಿಕರು ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕ್ರಿಯೆ ಅಂದ್ರೆ ಏನು ದೋಷ ಕಂಡು ಬಂದಿದೆ, ಅದು ಮತ್ತೊಂದು ಮತಯಂತ್ರ ತೆಗೆದುಕೊಂಡು ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭವಾಗುವಂತ ಸಾಧ್ಯತೆಗಳಿದಾವೆ. ನಿಖಿಲ್, ಶುರು ಆಗಿ ನಿಂತೋಗಿದ್ದ ಅಥವಾ ಶುರುನೇ ಆಗ್ಲಿಲ್ವಾ? ಈಗ ಪರ್ಯಾಯ ವ್ಯವಸ್ಥೆ ಏನು? ಎಕ್ಸ್ಟೆಂಡ್ ಏನಾದ್ರು ಮಾಡಿದಾರ ಟೈಮಿಂಗ್ಸ್ ಅಂತ ಹೇಳಿ? ಯಾಕಂದ್ರೆ 1.5 ಗಂಟೆ ವಿಳಂಬವಾಗಿದೆ ಆಲ್ರೆಡಿ. ಆಬ್ವಿಯಸ್ಲಿ ಇನ್ನು ಒಂದು ಗಂಟೆಗಳ ಕಾಲ ಎಕ್ಸ್ಟೆಂಡ್ ಆದ್ರೂ ಮಾಡಬಹುದಾ? ಆ ರೀತಿಯ ಚರ್ಚೆ ಏನಾದ್ರು ನಡೆದಿದ್ಯಾ ಶಿವರಾಮ್? ಈಗಾಗಲೇ ಅಧಿಕಾರಿಗಳು ಹೇಳಿದ್ದಾರೆ, ಅಂದ್ರೆ ಎಷ್ಟು ಗಂಟೆ ತಡವಾಗಿ ವಿಳಂಬವಾಗಿ ಆರಂಭಗೊಳ್ಳುತ್ತೋ ಅಷ್ಟು ತಾಸು ಎಕ್ಸ್ಟೆಂಡ್ ಮಾಡ್ತೀವಿ ನಾವು, ಅಷ್ಟು ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭಗೊಳ್ಳಬೇಕಾಗಿತ್ತು, ಅದು ಆಗಿಲ್ಲ. ಹಾಗಾಗಿ ಏನಂದ್ರೆ ಮತಯಂತ್ರ ದೋಷ ಆರಂಭದಲ್ಲಿನೇ ಮತಯಂತ್ರ ದೋಷ ಕಂಡು ಬಂದ ಹಿನ್ನೆಲೆಯಲ್ಲಿ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹೀಗಾಗಿ ಅದಕ್ಕೆ ಬೇರೆ ಮತಯಂತ್ರ ತೆಗೆದುಕೊಂಡು ಜೋಡಿಸಿದ ನಂತರ ಮತದಾನ ಪ್ರಕ್ರಿಯೆ ಆರಂಭಗೊಳ್ಳುತ್ತೆ. ಈಗೇನು ಎಷ್ಟು ತಾಸು ವಿಳಂಬವಾಗಿದೆ ಅಷ್ಟು ತಾಸುಗಳ ಕಾಲ ಎಕ್ಸ್ಟೆಂಡ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಮತದಾರರು ಸಹ ಒಂದು ಕಾಯ್ತಾ ಇದ್ದಾರೆ. ನಿಖಿಲ್.